A1 न्यूज में आप सभी दर्शकों का स्वागत है। मैं आपके साथ साबिर मुकाशी। A1 न्यूज में आप सभी को सच का चेहरा देखने को मिलेगा। बीजापुर के वार्ड नंबर 3 में चला महानगर पालिका का बुलडोजर। शहर बीजापुर के वार्ड नंबर 3 गैंग बॉडी में आज सुबह से ही महानगर पालिका आयुक्त विजय मक्खड़ की और महानगर पालिका के सभी कर्मचारियों की मौजूदगी में जो है आज कुल 7 घरों पर सरकारी बुलडोजर चला है। तो आइए इस पर इनके लोगों का क्या कहना है, इनसे जानते हैं। ಅಲ್ಲಿ ಮುಂಡಾಡದ ಕ್ರಾಸಿನ ತಕ ರೋಡ್ ಆಗ್ಬೇಕ್ರಿ ಆ ಕಡೆ ಅಳತಿ ಮಾಡ್ಬೇಕು ಈ ಕಡೆ ಅಳತಿ ಮಾಡ್ಬೇಕು ಅವ್ರದ್ದು ತೆಗಿಬೇಕು ನಮ್ದು ತೆಗಿಬೇಕು ನಮಗೆ ನೋಟಿಸ್ ಕಳಿಸಿಲ್ಲ ನಮ್ಮ ಮುಂದೆ ಅಳದಿಲ್ಲ ಸರ್ವೆ ನೋಟಿಸ್ ಕಳಿಸಿಲ್ರಿ ಏನು ನಮಗೇನು ಅನುಕೂಲ ಮಾಡಿಕೊಟ್ಟಿಲ್ಲ ನಾವು ಅಪೀಲ್ ಒಳಗಿದೀವಿ ಕೋರ್ಟಿಗೆ ನಡೆದ ದಿನ 17ನೇ ತಾರೀಕಿಗೆ ಮುದ್ದತೈತಿ ಅದೆಲ್ಲ ಮೀಕಿಕೆ ಮನಿ ತೆಗಿಲಕ್ ಬಂದಾರ ಮುಂಜಾನೆ 6ಕ್ಕೆ ನೋಟಿಸ್ ಕೊಟ್ಟಿಲ್ರಿ ಸರ್ವೆ ನೋಟಿಸ್ ಕೊಟ್ಟಿಲ್ರಿ ಮತ್ತ ನಮಗ ಅಳದಿದ್ ನಮ್ಮ ಮುಂದೆ ಅಳದಿಲ್ಲ ಏನ್ರಿ ಅವ್ರದ್ದು 4-5 ಫೂಟ್ ಬಂದಾವ ಅವ್ರು ತೆಗಿಯಲತ್ತ ಅವ್ರದ್ದು ನಮ್ಮದೇ ಒಟ್ಟು ಮನಿ ತೆಗೆದು ಹೋಗಾರತ್ತ ನಾವ್ ಬಡವ್ರು ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಇದು ಒಟ್ಟ 9 ಮೀಟರ್ ರೋಡ್ ಐತ್ರಿ ಇದು ಅವ್ರು 4 ಫೂಟ್ ಬಂದಾವ ಆಚೆ ಕಡೆ ಅವ್ರು ತೆಗಿಯಲತ್ತ ಅದ್ರ ವಾಡ್ರಿ 3 ನಂಬರ್ ವಾರ್ಡ್ ಎಷ್ಟನೇ ಇದು 899 ಅದ್ರಾಗೆ ಪೂರಾ ರೋಡ್ ಮಾಡ್ಕೊಂಡು ಹೋಗ್ತೀನಿ ಅಂತಾರ ಈಚೆ ಕಡೆ 2 ಕಡೆ ತೆಗೆದಕ್ಕೆ ಮಾಡ್ಕೊಂಡು ಹೋಲಕ್ ಹೋಲತ್ತಾರ ಈಗ ದೀಪಾವಳಿ ಹಬ್ಬ ಹಿಡಿದು ನಮಗ ಹಂಗೆ ಹಿಂಸೆ ಕೊಡ್ತಾರ್ರಿ ಏನ ಓಣ್ಯಾಗ ಕೆಲವು ಮಂದಿ ಅದಾರ ಏನ ಅವ್ರೆಲ್ಲಾರು ಹೋಗಿ ಒತ್ತಾಯ ಮಾಡಿಕೆ ಇವ್ರಿಗೆಲ್ಲ ಕರ್ಕೊಂಡ್ ಬಂದಾರ ಏನ್ರಿ 7 ಮಂದಿ ಅಟ್ಟೆ ಪ್ಲಾನ್ ಮಾಡ್ಯಾರ ಮುಂಡೆ ಇದು ದಿಲ್ದಾರ್ ಹೋಟೆಲ್ ಇಂದ ಮುಂಡೆ ಕ್ರಾಸ್ ತನ ಆಗ್ಬೇಕ್ರಿ ರೋಡ 2 ಕಡೆ ಸರ್ವೆ ಆಗಿ 2 ಕಡೆಗೆ ಮಾಡ್ರಿ ನಮಗೇನು ಒಪ್ಪಿಗೆ ಐತಿ कोर्ट होगैत्री इधर 17 तारीख मुद्दत हमारा क्या बोले जरा छाड़ तुम कर बोले उनका भी हमारा भी कहीं दोनों तरफ का छोड़े हम ना गरीब पढ़ा लेते उठे नो भी क्यों ये सब हमें गरीब कहाँ जाना बोलो देखेंगे ऐसे अभी सोई नींद में से उठा सर्वे पहला सर्वे नोटिस हमने नहीं दी खाली कर को गए सिक्के बाबा गई भी सब छोड़ेंगे हमने पकड़ेंगे 7 घरां का प्लान कर को उत्ता सुनो काढ़े उनो एक्चुअली जो है दिलदार होटल से लेको ये मुंडेडी जो कॉर्नर है ने वहां तक निकाला उनो वहां तक नहीं निकाले ये टारगेट करें उत्ता टारगेट जो है 7 घरां का उत्ता कर को वो 100 टाइम अचानक आको एकदम काटने खोड़ो छोड़ो सर्वे की नोटिस भी नहीं दिए हमने नहीं दिए अरे सर्वे नोटिस देने क्या नहीं किसी अभी वो सड़क अब जाने का एक्चुअली वो सड़क अब जाना ये सड़क अब जाना वैसा नहीं करो इधर का उत्ता क्या है नहीं देख को कार्ड को छोड़े म्युनिसिपालिटी नहीं म्युनिसिपालिटी से रोड आई तो सब को निकालते हैं क्या लोग ये जो है जगह सज्जा ये मालकी जो हमारे जुनेदी सानी जो है ने ये जुनेदी सानी का जगह है पूरा एरिया जो है सो 2 एकड़ 16 गुंटे जो है इसका उतारा सब है क्या दोनों साइड से अगर अतिक्रमण हटाया जाएगा तो आप सपोर्ट करेंगे इसकी जो है ना हमना तो छोड़ो जो मालक ओनर है ये जगह के क्या उनको भी नोटिस नहीं गई है हमने भी नोटिस क्या है आप ऐसा आरोप कर बिना नोटिस के अचानक गरीबों को कार्ड को फेंक रहे ये अचानक कल आके क्या नहीं है चिड़का गई सर खाली चिड़काई फजर दिन निकल नींदा में ही आग पड़ा रही सो रही 2 ಸರ್ವೆ ನಂಬರ್ ಅದಾವ್ರಿ 2 ಸರ್ವೆ ನಂಬರ್ 1 ಸರ್ವೆ ಯಾರಿಗೆ ನೋಟಿಸ್ ಕೊಟ್ಟಿಲ್ಲ ಅವರು ಆ ಸರ್ವೆ ನಂಬರ್ ಅಂತ ಲೆಕ್ಕಕ್ಕೆ ಇಲ್ಲ ಅವ್ರದೇನು ಮಾಡೋದೇ ಇಲ್ಲ ಅಂತ ಮತ್ತೆ ಈ ಕಡೆಯವರು ಎಲ್ಲ ದುಡ್ಡು ಕಟ್ಸ್ಕೊಂಡಿರ್ತಾರೆ ಇವ್ರದೇನು ವಿಚಾರ ಎಲ್ಲ ಇದು ಟಾಯ್ಲೆಟ್ ರೂಮ್ ಇರ್ತಾವ ಬಾತ್ರೂಮ್ ಇರ್ತಾವ ಫ್ಯಾಮಿಲಿ ಸಣ್ಣ ಮಗ ಇರ್ತಾವ ಬಡತನದವ್ರು ಇರ್ತಾರ ಎಲ್ಲಿ ಕಟ್ಟಿಸ್ಕೋಬೇಕು ಅಷ್ಟೇ ದುಡ್ಡು ಕಟ್ಸ್ಕೋಬೇಕು ಸಾಕಾಗಿರ್ತದ ಅವ್ರಿಗೆ ನೀವು ಬಡ ಬಂದು ಬೆಳಗ್ಗೆ ಬಂದು ಜೆಸಿಬಿ ತಂದು ಒಂದು ಕಮಿಷನರ್ಗೆ ಒಂದು ಸರ್ವೆ ನೋಟಿಸ್ ಕೊಟ್ಟಿಸಿಂದ ಇದು ತೆಗಿಬೇಕನ್ನೋ ನಾಲೆಜ್ ಇಲ್ಲ ಅವರಿಗೆ 24 ತಾಸ ನೋಟಿಸ್ ಏನ್ ಕೊಡ್ತಾರ ಸರ್ವೆ ನೋಟಿಸ್ ಇದೆನಾ ನಮಗ ಇಲ್ಲಿ ಮಾಲಕರು ಸರ್ವೆ ನೋಟಿಸ್ ಕೊಟ್ಟಿದಾರ ನಮಗ ಸರ್ವೆ ನೋಟಿಸ್ ಕೊಟ್ಟಿಲ್ಲ ನಾವು ಕೋರ್ಟಿಗೆ ಹೋಗಿದ್ದೇವೆ ಕೋರ್ಟ್ ಅಪೀಲ್ಗೆ ಹೋಗಿದ್ದೇವೆ ಕೋರ್ಟ್ ಅಪೀಲ್ಗೆ ಹೋಗಿದ್ರು ಬಂದು ಬೆಳಗ್ಗೆ ಬಂದು ಜೆಸಿಬಿ ತಗೊಂಡ್ ನಿಂದಿರ್ತಾರೆ ಎಲ್ಲ ನಾವು ಏನ ಮುನ್ಸಿಪಾಲಿಟಿಗೆ ಏನ್ ಸಬ್ಮಿಟ್ ಮಾಡ್ಬೇಕು ಕೋರ್ಟಿಂದು ಎಲ್ಲ ಸಬ್ಮಿಟ್ ಮಾಡ್ಯಾವ ನಾವು ಇಷ್ಟಿದ್ರು ಕೋರ್ಟ್ ವಿರುದ್ಧ ಅವರು ಕಮಿಷನರ್ ಬಂದಾರ ಇಲ್ಲಿ ಸರ್ವೆ ನೋಟಿಸ್ ಕೊಡ್ಬೇಕು 2 ಕಡೆ ಸರ್ವೆ ನಂಬರ್ ನಮಗೆ ಅಳತಿ ಆಗ್ಬೇಕು ಅದಕ್ಕೆ ಅವ್ರ ಕೋರ್ಟ್ ಏನು ಇದು ಮಾಡ್ತದ ಇದು ಗ್ಯಾಂಗ್ ಬಾಡಿ ವಾರ್ಡ್ ನಂಬರ್ 3 ಗ್ಯಾಂಗ್ ಬಾಡಿ ವಿಜಯಪುರ ತೆಗಿಲಾತಾರೆ ಅತಿಕ್ರಮ ತೆಗಿಲಾತಾರೆ ಅವ್ರು ಯಾರು ಏನಾರೇ ಜೂನ್ ಏನಾರೇ ಆದಂದ್ರೆ ಯಾರು ಜವಾಬ್ದಾರಿ ಕಮಿಷನರ್ ಏನು ಪೊಲೀಸ್ ಅವರು ಯಾರ್ರಿ ಇದಕ್ಕೆ ಜವಾಬ್ದಾರಿ ಯಾರ್ರಿ TC ಬಂದ್ ಮಾಡಿಲ್ರಿ ಹಂಗೆ ತೆಗಿಲಾತಾರೆ ಅದು ಏನು ಯಾರಿಗೇನ ಒಂದ್ ಸ್ವಲ್ಪ ಗಾಯ ಆಗ್ಯದ ಮತ್ತೆ ಜೀವವಾದಂದ್ರೆ ಯಾರು ಜವಾಬ್ದಾರಿ ಇದು ಇಂಥ ಬೇತ್ ಕಾಯ್ದೇಶ್ರೀ ಕೆಲಸ ಮಾಡೋದಂದ್ರೆ ಹೆಂಗ್ರಿ
ರೊಕ್ಕ ತಿಂದ ಮಾಡತ್ರು ಅದಕ್ಕೆ ಹಂಗ ಮಾಡತ್ರಿ ನೀವು ಅಲ್ಲ ಕಮಿಷನರ್ ಸಾಹೇಬ್ರು ನಿಂತಾರ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನಿಂತಾರ, ಆಫೀಸ್ಗಳು ನಿಂತಾರ, ಮತ್ತು ಅದು ಏನೂ ತೆಗ್ದಿಲ್ಲ. ಕರೆಂಟ್ ಹತ್ತಂದ್ರೆ ಜವಾಬ್ದಾರಿ ಯಾರು ರೀ? कोन भी मरे तो जवाबदार कौन है? अब अगले को लगे फिर ये अतिक्रमण काटने का ये तरीका, ये सिविल एडमिनिस्ट्रेट ऐसा, हाँ इसके अंदर कायदा कानून कुछ भी नहीं. हाँ डीसी साहब भी देख रहे होंगे इसे, हाँ बीजापुर के बड़े ऑफिसर भी देख रहे होंगे इसे कि कैसा इन्हों अतिक्रमण काटते हैं, क्या काटते हैं. हाँ इस तरीके से अतिक्रमण काटना ठीक नहीं है और सोच समझ के काटो कर को मेरी इतनी गुजारिश है. अतिक्रमण जो किया जा रहा है नोटिस दी गई थी? हाँ मैं ओनर हूँ, मुझे नोटिस नहीं दिया सर, इन्फॉर्मेशन नहीं है, विदाउट इन्फॉर्मेशन काट रहे हैं. अभी कितने 7 घरों पर हाँ सिर्फ 7 घरों के ऊपर है ये. मुझे लगता है सर दिस मैटर इज इंडिविजुअल है, ये वैयक्तिक है. कुछ कीड़े हैं यहाँ, कीड़े जो है जागो बार बार उनको जो है प्रेशर डाल रहे हैं डिपार्टमेंट के ऊपर, उन्होंने आग को काट रहे हैं. और एक बात, मैं अगर अर्जी दिया तो मैं अर्जी देने के बाद डिपार्टमेंट का काम है, डिपार्टमेंट कहना हो आको, मैं अर्जी देने के बाद क्या करूं, मैं ये निकालो वो निकालो, डिपार्टमेंट वाला अर्जी देने वाले की बातें सुन रहा है, वो निकालो ये निकालो, आको उनको जो है एडवाइजिंग देते हैं. डिपार्टमेंट के पास पूरा नॉलेज है कैसा करना क्या करना. म्यूनसिपालिटी उनके पास मैप रहता है, रोड मैप है, सब रहने के बावजूद भी जो है वो जो अर्जी दिया तो उन्हें आको बताता है ऐसा निकालो वैसा निकालो, उनके बातें सुनते हैं, घर में जाकर चाय पीते हैं. ये टाइप ऐसा चले. इसके लिए जो है ये जो रोड है कितने मीटर की रोड है? 9 मीटर की रोड है. कहाँ से कहाँ तक एंड होती है? खत्म होती है? दिलदार होटल से लेकर जो है मुंडो वाली रोड तक खत्म होती है. इन्हों 4 घरों को काट को जो है लोगों को परेशान कर रहे हैं. मैं क्या अभी आपकी मांग क्या है? आप क्या चाहते हैं? पूरा अतिक्रमण अब अतिक्रमण नहीं, 2 एकड़ 16 गुंठे में ओनर हूँ सर. माफ करो 899/2 सर्वे नंबर तुम्हें माफ करो, मोजनी करो, जहां हमारा बाउंड्री है हमको बता को दो, बाकी का काटो, हमारा ऑब्जेक्शन नहीं है, हम भी डेवलप चाहते हैं. दोनों तरफ का निकालना. 899/2 ಇದು ಅಲ್ತಾಫ್ ಅವ್ರಿಗೆ ಸರ್ವೆ ಸಂಬಂಧಪಟ್ಟಂಗೆ. ಸೊ ಇಲ್ಲಿ ಅತಿಕ್ರಮಣ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು CMC ಮುನ್ಸಿಪಾಲಿಟಿ ಅವರು ಕಮಿಷನರ್ ಕೂಡ ಬಂದು ಇಲ್ಲಿ ಅತಿಕ್ರಮಣ ಕಾರ್ಯಾಚರಣೆ ಮಾಡ್ಲಿಕ್ಕೆ ಇದು ಮಾಡಿದ್ದಾರೆ. ಬಟ್ ಅತಿಕ್ರಮಣ ಆಗಿದೆ ಅಂತ ಹೇಳ್ಬಿಟ್ಟು ವಿವರ ಕೊಡಬೇಕಾದ್ರೆ ಪ್ರತಿಯೊಬ್ಬರಿಗೆ ನೋಟಿಸ್ ಕೊಡಬೇಕಾಗತ್ತೆ. ಸರ್ವೆ ಡಿಪಾರ್ಟ್ಮೆಂಟ್ ನಿಂದ ಯಾವ್ದು ಅತಿಕ್ರಮಣ ಆಗಿದೆ, ಯಾವ ಕಡೆ ಆಗಿದೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಅತಿಕ್ರಮಣ ಕಂಪ್ಲೀಟ್ ಆಗಿ ಕೊಡಬೇಕಾಗ್ತದೆ. ಸೊ ಯಾವುದೇ ನೀವು ಕೊಡಬೇಕಾದ್ರೆ ಕೋರ್ಟ್ ಆರ್ಡರ್ಗಳು ಇಲ್ಲಿ ನೋಡ್ರಿ, ಕೋರ್ಟ್ ಆರ್ಡರ್ಗಳು ಇದು ಆದೇಶ ನಂಬರ್ 264 ಒರಿಜಿನಲ್ ಸೂಟ್ 264 ಆಫ್ 1999 ಒಳಗ ಮತ್ತು 2005 ಆದೇಶ ಆಗಿ ಬಂದೈತಿ ಹೊರಗಡೆ. ಈ 899/2 ಈ ಸಂಬಂಧಪಟ್ಟಂತ ಪ್ರಾಪರ್ಟಿ 2 ಎಕರೆ 16 ಗುಂಟೆ ಇದೇನಿದೆ ಪರ್ಮನೆಂಟ್ ಇಂಜೆಕ್ಷನ್, ಇದು ಬಿಟ್ಟು ನೀವು ಏನಾದ್ರು ಅತಿಕ್ರಮಣ ಇತ್ತಂದ್ರೆ ನೀವು ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಕಮಿಷನರ್ ಅವರಿಗೆ ಆದೇಶ ಮಾಡೈತಿ ಕೋರ್ಟ್. ಇವ್ರಿಗೆ ಏನ್ ಹೇಳ್ತಾ ಇದೆ, ನಾವು 2 ಎಕರೆ 16 ಗುಂಟೆ ಕಂಪ್ಲೀಟ್ ಆಗಿ ನೀವು ಏನ್ ಸರ್ವೆ ಮಾಡ್ತೀನಿ ಅಂತಿರಲ್ಲ ಅದನ್ನ ಮೊದಲು ಸರ್ವೆ ಮಾಡಿ ಎಲ್ಲಿ ಬರ್ತೈತಿ ಹದ್ದು ಬಸ್ತಿ ಹಾಕ್ಲಾರ್ದೆ ನೀವು ಇವತ್ತು ಬಂದು ಯಾರಿಗೂ ನೋಟಿಸ್ ಕೊಡ್ಲಾರ್ದೆ ಈ ರೀತಿ ಬಂದು ನೀವು ಈಗ ಅತಿಕ್ರಮಣ ಮಾಡಿನ ಅಂತ ಹೇಳ್ಬಿಟ್ಟು ಬಡವರು ಹೊಟ್ಟೆ ಮೇಲೆ ಈ ರೀತಿ ಮಾಡೋದು ಇದು ಅನ್ಯಾಯ ಆಗುತ್ತದೆ ಅಂತ ಹೇಳ್ಬಿಟ್ಟು ನಾನು ಮೊದಲಾಗಿ ಹೇಳ್ತೀನಿ ಸ್ಪಷ್ಟವಾಗಿ. ಮೇಲ್ ವಿಚಾರವಾಗಿ ನಿಮ್ಗೆ ಹೇಳ್ಬೇಕಂದ್ರೆ ಒಂದು ಈಗ ಮೇಲ್ಮನವಿ ಅಪೀಲ್ ಒಂದು ಕೆಳನ್ಯಾಯಾಲಯದಲ್ಲಿ ಒಂದು ಆದೇಶ ಆದ್ಮೇಲೆ ಮೇಲ್ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇರಬೇಕಾದ್ರೆ ಇನ್ನೂ ಅದ್ರದ ತಾರೀಖು ಕೂಡ ಮುಂದೆ ಇರುವುದರಂತ ಸಂದರ್ಭದಲ್ಲಿ ಯಾವುದೇ ಒಂದು ಯಾರಿಗೆ ತಿಳುವಳಿಕೆ ಅಥವಾ ನೋಟಿಸ್ ಕೊಟ್ಟು ಯಾವುದೇ ರೀತಿಯಿಂದ ಈ ರೀತಿ ಮಾಡ್ತೀವಿ ಅಂತೇಳಿ ಕಾರ್ಯಾಚರಣೆ ಬೆಳಿಗ್ಗೆ 6:30 ಸುಮಾರ ಇಲ್ಲಿ ಬಂದ್ಬಿಟ್ಟು ಯಾರು ಇಲ್ಲಾರ್ದಂತ ಯಾವುದೋ ಒಂದು ಪೊಲಿಟಿಕಲ್ ಪ್ರೆಷರ್ ಅಥವಾ ಒತ್ತಡಕ್ಕೆ ಈ ರೀತಿ CMC ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಹೇಳ್ಬೇಕಂದ್ರೆ ಈ ದಿಲ್ದಾರ್ ಹೋಟೆಲ್ ಹಿಡ್ಕೊಂಡು ಮುಂಡೇವಾಡಿ ದವಾಖಾನೆವರೆಗೆ ಏನ್ ರೋಡ್ ಇದೆ ಕಂಪ್ಲೀಟ್ ಆಗಿ ನಿಮ್ಮ 9 ಮೀಟರ್ ರೋಡ್ ಅಂತ ಬರ್ತಿರಲ್ಲ, ಈ 9 ಮೀಟರ್ ರೋಡ್ ಕಂಪ್ಲೀಟ್ ಆಗಿ ಎಲ್ಲಾ ರೀತಿಯಿಂದ ಕಂಪ್ಲೀಟ್ ಆಗಿ ಎಷ್ಟು 400 ಮೀಟರ್ ಆಗುತ್ತೆ. ಇದು 400 ಮೀಟರ್ ಕಂಪ್ಲೀಟ್ ಆಗಿ ಕೊಡಬೇಕು. ಅದರಲ್ಲಿ ಬೇರೆ ಒಂದು 5 ಜನಕ್ಕೆ ಮಾತ್ರ ಅವ್ರು ಕೊಟ್ಟು ನೋಟಿಸ್ ಕೊಟ್ಟು ಇವತ್ತು ಕಾರ್ಯಾಚರಣೆ ಮಾಡಿದ್ರೆ ಯಾವ ರೀತಿ ನೀವು ಕಾರ್ಯಾಚರಣೆ ಮಾಡ್ತಾ ಇದ್ದೀರಿ? ಪಬ್ಲಿಕ್ ಅಂದ್ರೆ ಅವ್ರು ಒಬ್ಬರೇ ಪಬ್ಲಿಕ್ ಆಗ್ತಾರೆ, ಯಾರು ನಿಮ್ಗೆ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ? ಪಬ್ಲಿಕ್ ಅಂದ್ರೆ ಒಬ್ಬರೇ ಪಬ್ಲಿಕ್ ಆಗಲ್ಲ, ಎಲ್ಲರೂ ಪಬ್ಲಿಕ್, ಎಲ್ಲರಿಗೂ ಅನುಕೂಲ ಮಾಡಿ ಕೊಡಿ ಅಲ್ಲ. 9 ಮೀಟರ್ ಮಾಡ್ತೀರಂದ್ರೆ ಆ ದಿಲ್ದಾರ್ ಹೋಟೆಲ್ ಇಂದ ಈ ಕಂಪ್ಲೀಟ್ ಮುಂಡೇವಾಡಿವರೆಗೆ ನೀವೇನ್ ಮಾಡ್ತಿರಲ್ಲ ಕಂಪ್ಲೀಟ್ 9 ಮೀಟರ್ ಮಾಡಿಕೊಡಿ. ಎಲ್ಲರಿಗೂ ನೋಟಿಸ್ ಕೊಡ್ರಿ, ಎಲ್ಲರಿಗೂ ಬಂದು ಸರ್ವೆ ಮಾಡ್ರಿ, ಕಂಪ್ಲೀಟ್ ಆಗಿ ನೀವು ಮಾಡ್ರಿ, ಎಲ್ಲರಿಗೂ ಅನುಕೂಲ ಮಾಡಿಕೊಡ್ರಿ. ಯಾರು ಪಬ್ಲಿಕ್ ಅಂದ್ರೆ ಎಲ್ಲರೂ ಕಾಮನ್ ಇರ್ತಾರೆ. ಸೊ ಇವತ್ತು ಕೋರ್ಟ್ನಲ್ಲಿ ಇನ್ನೂ ಮುದ್ದತ್ ಇರಬೇಕಾದ್ರೆ, ಕೋರ್ಟ್ ಆದೇಶ ಕೊಟ್ಟಿರ್ಬೇಕಾದ್ರೆ ಕೋರ್ಟ್ ಆಲ್ರೆಡಿ ಅವರಿಗೆ ನೋಟಿಸ್ ಕಳಿಸಿದೆ. ಯಾರಿಗೆ ಸೀನಿಯರ್ ಕೋರ್ಟು ಅವರಿಗೆ ನೋಟಿಸ್ ಕಳಿಸಿದೆ CMC ಅವರಿಗೆ, ಬಂದು ನೀವೇನದ ನಿಮ್ದು ಕ್ಲಿಯರೆನ್ಸ್ ಕೊಡ್ರಿ ಅಂತ ಹೇಳ್ಬಿಟ್ಟು. ಅದೇ ಆ ರೀತಿ ತರಾತುರಿಯಲ್ಲಿ ಬಂದು ಈ ರೀತಿ ನಾವು ಇನ್ನೂ ಮಧ್ಯಂತರ ಆದೇಶಗಳು ಅವು ಇಟ್ಕೊಂಡು ಇನ್ನೂ ಯಾವುದೋ ಆರ್ಡರ್ನ ಫೈನಲ್ ಆಗಿಲ್ಲ. ಫೈನಲ್ ಆರ್ಡರ್ ವಿತೌಟ್ ಹ್ಯಾವಿಂಗ್ ಎ ಫೈನಲ್ ಆರ್ಡರ್ ಅವ್ರು ಬಂದು ಇಲ್ಲಿ ಕಾರ್ಯಾಚರಣೆ ಮಾಡ್ತಾರೆ ಅಂತೇಳಿ ಅಂದ್ರೆ ಇದು ಅನ್ಯಾಯ ಆಗ್ತದೆ. ಇದು ಕಂಟೆಂಪ್ಟ್ ಆಫ್ ಕೋರ್ಟ್ನು ಆಗ್ತದೆ.
ಸೊ ದಯವಿಟ್ಟು ನಾವು ಹೇಳೋದು ಏನಪ್ಪಾ ಅಂದ್ರೆ ಮುನ್ಸಿಪಾಲಿಟಿ ಅವರಿಗೆ, ನೀವು ಯಾವುದೇ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಸರ್ವೆ ಮಾಡ್ತಿರ್ಬೇಕಾದ್ರೆ ಕಂಪ್ಲೀಟ್ ಆಗಿ ನೀವೇನು ಮಾಡ್ರಿ, ಎರಡು ಬದಿಯಿಂದ ಸರ್ವೆ ಮಾಡ್ರಿ, ಯಾರ್ಯಾರು ಕಂಪ್ಲೀಟ್ ಆಗಿ ಬಂದಿದ್ದಾರೆ ಎಲ್ಲಾರ್ದು ತೆಗೀರಿ. ಎಲ್ಲಿಂದ ಮುಂಡೇವಾಡಿ ಹಾಸ್ಪಿಟಲ್ ಹಿಡ್ಕೊಂಡು ದಿಲ್ಲಾರ್ ಹೋಟೆಲ್ ವರೆಗೆ ಕಂಪ್ಲೀಟ್ ಆಗಿ ತೆಗೆದಿಸಿಂದ ಒಂದಕ್ಕೆ ನಿಮ್ಗೆ 9 ಮೀಟರ್ ರೋಡ್ ಬೇಕಂದ್ರೆ ಮಾಡ್ಕೊಂಡು ಹೋಗಿ, ಬೇಡ ಅನ್ನೋದಿಲ್ಲ. ಇವತ್ತೇನಿದು 7 ಮನೆಗೆ ಅಷ್ಟೇ ಅದೇ ರೀ, ಈಗ ಯಾವ್ದೋ ಒಂದು ಪೊಲಿಟಿಕಲ್ ಪ್ರೆಷರ್ ಅಲ್ಲಿ ಆಗ್ಬಿಟ್ಟು ಬಂದು ಈಗ ಇಷ್ಟೇ ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ, ಸರ್ವೆ ಡಿಪಾರ್ಟ್ಮೆಂಟ್ ನೋಟಿಸ್ ಬಂದಿಲ್ಲ, ಸರ್ವೆ ಡಿಪಾರ್ಟ್ಮೆಂಟ್ ಯಾರಿಗೆ ನೋಟಿಸ್ ಕೊಟ್ಟಿಲ್ಲ, CMC ಇಂದ ನೋಟಿಸ್ ಕೊಟ್ಟಿಲ್ಲ, ಅನ್ನೆಸೆಸರಿ ಬಂದು ಯಾವ್ದೋ ಮಾತು ಕೇಳ್ಕೊಂಡು ಇಲ್ಲಿ ಬಂದು ಅತಿಕ್ರಮಣ ಮಾಡಿಸಿ ತೆಗಿತಿದ್ದಾರೆ. ಸೊ ಕೆಲವೊಂದು ಕೋರ್ಟ್ ಆರ್ಡರ್ಗಳಿದಾವೆ, ಅದನ್ನ ಉಲ್ಲಂಘನೆ ಮಾಡ್ದಂಗೆ ಆಗ್ತದೆ. ಅದನ್ನ ಬಗ್ಗೆ ಪರಿಜ್ಞಾನ ಇಟ್ಕೊಂಡು ಇಲ್ಲಿ ಬಂದು ವಿಚಾರ ಮಾಡಿ ಕಂಪ್ಲೀಟ್ ಆಗಿ ನಾವು ಮಾಡೋದಿದ್ರೆ ಇಲ್ಲೆಲ್ಲ ಬೇಡಿಕೆ ಇದೆ. ಇಲ್ಲಿ ಜನರ ಬೇಡಿಕೆ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ ಆ ಮುಂಡೇವಾಡಿ ದವಾಖಾನೆ ಹಿಡ್ಕೊಂಡು ದಿಲ್ದಾರ್ ಹೋಟೆಲ್ ಏನ್ ಬರ್ತದೆ ಅಲ್ಲಿಂದ ಅಲ್ಲಿವರೆಗೆ ಜನರಿಗೆ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು 9 ಮೀಟರ್ ರೋಡ್ ಮಾಡ್ರಿ ಅಂತ ಹೇಳ್ಬಿಟ್ಟು ಎಲ್ಲರದು ಪಬ್ಲಿಕ್ ಬೇಡಿಕೆ ಇದೆ. ಆ ಬೇಡಿಕೆನ ಕೇಳಲಾರ್ದೇನೆ ಒಂದು 4-5 ಮನೆಗಳನ್ನ ಇವತ್ತು ತೆಗೆದ್ಬಿಟ್ಟು ನಾವು ಮಾಡಿದೀವಿ ಕಾರ್ಯಾಚರಣೆ ಅಂತ ಹೇಳ್ಬಿಟ್ಟು ಅನ್ನೋ ಲೆವೆಲ್ಗೆ ತಪ್ಪಾಗ್ತದೆ, ಅವ್ರಿಗೆ ಅನ್ಯಾಯ ಮಾಡ್ದಂಗೆ ಆಗ್ತದೆ ಬಡವರಿಗೆ. ಸೊ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಕೋರ್ಟಿನ ಅಂತಿಮ ನಿರ್ಣಯ, ಕೋರ್ಟ್ನಲ್ಲಿ ಬಡದಾಡ್ತಿರ್ಬೇಕಾದ್ರೆ ನಿಮ್ಮ CMC ನಿಮ್ಮ ವಕೀಲರು ಇರ್ತಾರೆ, ಅಂತಿಮ ನಿರ್ಣಯ ಆಗುವವರೆಗೆ ನೀವು ವೇಟ್ ಮಾಡಬೇಕು. ಅಂತಿಮ ನಿರ್ಣಯದಲ್ಲಿ ಏನಾಗ್ತದೆ ಅನ್ನೋದು ಅದರ ಬಗ್ಗೆ ವಿಚಾರ ಮಾಡಿಸಿಂದ ಆಮೇಲೆ ಬಂದು ನೀವು ಸರ್ವೆ ಮಾಡಿಸಿಂದ ನೀವು ಅದ್ರ ಬಗ್ಗೆ ನೀವು ಕಾರ್ಯಾಚರಣೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ಈ ಮಧ್ಯಂತರ ಬಂದು ಈ ಕಾರ್ಯಾಚರಣೆ ಮಾಡೋದು ಅನ್ಯಾಯ ಆಗ್ತದೆ, ಬಡವರಿಗೆ ಅನ್ಯಾಯ ಮಾಡ್ದಂಗೆ ಆಗ್ತದೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡ್ದಂಗೆ ಆಗ್ತದೆ. ಸೊ ಅದಕ್ಕೆ ನಾನು ಇವತ್ತಿನಲ್ಲಿ ತಮ್ಮಲ್ಲಿ ಹೇಳೋದಂತಂದ್ರೆ ಕಂಪ್ಲೀಟ್ ಆಗಿ ರೋಡ್ ಮಾಡೋದಿದ್ರೆ 9 ಮೀಟರ್ ದಿಲ್ದಾರ್ ಹೋಟೆಲ್ ಹಿಡ್ಕೊಂಡು ಮುಂಡೇವಾಡಿಗೆ ಕಂಪ್ಲೀಟ್ ಆಗಿ ಮಾಡಿ.